ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಿಂಶಿ. ಇನ್ನೇನು ಬೆಳಗಾವಿ ಅಧಿವೇಶನ ಪ್ರಾರಂಭವಾಗಿದೆ. ಈ ನಿಟ್ಟಿನಲ್ಲಿ ಅಧಿವೇಶನ ಪ್ರತಿ ವರ್ಷ ನಡೆಯುತ್ತೆ. ಅದರ ಮೇಲಿನ ನಂಬಿಕೆ ಮಾತ್ರ ಜನರು ಕಳ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ಅಲ್ಲಿನ ಜನರ ಅಭಿಪ್ರಾಯ ಆಗಿದೆ ಇದು. ಯಾಕಂತಂದ್ರೆ ಅಧಿವೇಶನದ ಕಾರ್ಯಕಲಾಪಗಳಲ್ಲಿ ನಡೆಯುವಂತಹ ಘೋಷಣೆಗಳು, ಅವರು ಪ್ರಸ್ತುತಪಡಿಸುವಂತಹ ವಿಚಾರಗಳು ಬರೀ ಮಾತಿನಲ್ಲಿ ಕಾಗದದಲ್ಲೇ ಉಳಿದಿವೆ. ಆದ್ದರಿಂದ ಅದರ ಮೇಲಿನ ನಂಬಿಕೆನ ಜನ ಕಳ್ಕೊತಾ ಇದ್ದಾರೆ. ಇದು ಅಲ್ಲಿನ ವಾಸ್ತವ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಬಾರಿ ಐಷಾರಾಮಿ ವಸ್ತುಗಳನ್ನ, ಟೀ ಕಾಫಿ ಬತ್ತೆ ಸೇರಿ ಇನ್ನಿತರ ಬತ್ತೆಗಳನ್ನ ಸ್ವತಃ ನಾವು ತ್ಯಜಿಸುತ್ತೇವೆ ಅಂತ ಅಧಿವೇಶನದ ವಿರುದ್ಧ ಶಾಸಕರೇ ಮಾತೆತ್ತಿದ್ದಾರೆ. ಹೀಗಾಗಿ ಮೊದಲಿದ್ದಿದ್ದು 15 ಕೋಟಿ ಸಮಥಿಂಗ್. ಈ ಬಾರಿ ಈ ಊಟ ಉಪಹಾರ ಮತ್ತೆ ವಸತಿ ಇದೆಲ್ಲ ಸೇರಿ 21 ಕೋಟಿ ರೂಪಾಯಿ ಬಜೆಟ್ನ ಅಧಿವೇಶನಕ್ಕೆ ಮೀಸಲಿಟ್ಟಿದ್ದಾರೆ. ಈ ಅಧಿವೇಶನಕ್ಕೆ ಮೀಸಲಿಟ್ಟಿದ್ದ 21 ಕೋಟಿಯಲ್ಲಿ ನಮಗೆ ಯಾವುದೇ ಭತ್ಯೆ ಬೇಡ ಅನ್ನುವಂತಹ ಮಾತುಗಳನ್ನ ಕೆಲವೊಂದು ಶಾಸಕರು ಹೇಳಿದ್ದಾರೆ. ಯಾಕಂತಂದ್ರೆ ಆ ದುಡ್ಡಿನಲ್ಲೇ ಏನೇನೋ ಆ ಉತ್ತರ ಭಾಗವನ್ನ ಅಭಿವೃದ್ಧಿ ಮಾಡ್ಬೇಕನ್ನುವಂತಹ ಮಾತುಗಳನ್ನ ಸಹ ಹೇಳಿದ್ದಾರೆ ಅಲ್ಲಿನ ಶಾಸಕರು. ಆಮೇಲೆ ಇನ್ನೊಂದು ಏನಂತಂದ್ರೆ, ಇನ್ನೂ ಅಷ್ಟು ಶಾಸಕರು ಏನಂತ ಹೇಳ್ತಾರಂತಂದ್ರೆ, ಇದೊಂದು ನಿರಾಯಾಸದ ಪ್ರವಾಸ, ಇದರಿಂದ ಯಾವುದೇ ಫಲಿತಾಂಶ ಇಲ್ಲ ಅನ್ನುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇದು ಉತ್ತರ ಭಾಗ ಆಗ್ತಾ ಇರುವಂತ ಅಭಿವೃದ್ಧಿಯ ಅಸಮತೋಲನ ಹಾಗೂ ಅಲ್ಲಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಇನ್ನೊಂದು ವಿಚಾರ ಏನಂತಂದ್ರೆ, ಅಲ್ಲಿನ ಜನರನ್ನ ನಾವು ಅಭಿಪ್ರಾಯನ ಕೇಳಿದ್ರೆ, ಅಂದ್ರೆ ನಿಮ್ಮ ಭಾಗದ ರಾಜಕಾರಣಿಗಳು ನಿಮ್ಗೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕೇಳಿದ್ರೆ, ಅಲ್ಲಿನ ಜನ ಹೇಳೋದಂತಂದ್ರೆ, ನಮ್ಗೆ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ, ಟಾರ್ ಅಭಿವೃದ್ಧಿ ಮಾಡಿದ್ದಾರೆ. ಇದನ್ ಬಿಟ್ರೆ ಬೇರೆ ಯಾವ ಪ್ರಶ್ನೆನೇ ಎತ್ತಂಗಿಲ್ಲ. ಅಂತಂದ್ರೆ ಏನ್ ಪ್ರಶ್ನೆ ಅಂತಂದ್ರೆ, ಈ ಆರ್ಥಿಕ ಅಭಿವೃದ್ಧಿ ಏನಾಗಿದೆ, ನಮ್ಗೆ ಕೈಗಾರಿಕೆ ಅಭಿವೃದ್ಧಿ ಏನಾಗಿದೆ, ಶೈಕ್ಷಣಿಕ ಸಬಲೀಕರಣ ಹೇಗಾಗಿದ್ದೀವಿ ಅನ್ನಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಆ ರೀತಿ ಅನ್ನದೇ ಇರುವಂತಹ ವಾತಾವರಣನ ಆ ವ್ಯವಸ್ಥೆನೇ ರೂಪಿಸ್ಬಿಟ್ಟಿದೆ. ಇನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಮ್ಮ ಉತ್ತರ ಭಾಗಕ್ಕೆ ಇವತ್ತು ಬಂದಿಲ್ಲ ಅಂತಂತಂದ್ರೆ ಆ ಭಾಗದ ರಾಜಕಾರಣಿಗಳ ಇಚ್ಛಾಶಕ್ತಿಯ ವೈಫಲ್ಯ ಇದು ಅಂತ ಅಲ್ಲಿನ ಜನಾಭಿಪ್ರಾಯ ಇದು. ಈ ನಿಟ್ಟಿನಲ್ಲಿ ಇದು ಒಂದು ಪ್ರಶ್ನೆ. ಆದ್ರೆ ಇನ್ನೊಂದು ಪ್ರಶ್ನೆ ಏನಂತ ಬರ್ತದೆ ಅಂತಂದ್ರೆ, ಅಲ್ಲಿನ ಕೃಷಿ ಹೆಚ್ಚಿನದಾಗಿ ಈಗ ಶೇಂಗಾ, ಹೆಸರು, ಈರುಳ್ಳಿ ಮತ್ತೆ ಮೆಕ್ಕೆಜೋಳ, ಕಬ್ಬು ಎಲ್ಲದರಲ್ಲೂ ಸಿಂಹಪಾಲು ಉತ್ತರ ಕರ್ನಾಟಕ ಸಿಂಹಪಾಲು. ಆದ್ರೆ ಒಬ್ಬ ರೈತ 1 ಎಕರೆ ಜಮೀನಿಗೆ ಬೀಜ ಬಿತ್ತನೆ ಮಾಡಿ ಅದನ್ನ ಮಗುವಂತೆ ಬೆಳೆಸಿ ಆ ಫಸಲ್ ಕೈಗೆ ಬಂದು ಮಾರ್ಕೆಟಿಗೆ ಹೋಗುವಾಗ ಬೆಲೆ ಪಾತಾಳ ಕಂಡಿರುತ್ತೆ. ಈ ವ್ಯವಸ್ಥೆನ ಇವತ್ತು ಉತ್ತರ ಕರ್ನಾಟಕ ಅನುಭವಿಸ್ತಾ ಇದೆ. ಇವತ್ತು ಅವ್ರು ಬೆಳೆದ ಬೆಲೆಗೆ ನ್ಯಾಯಯುತವಾದ ಬೆಲೆ ಸಿಗ್ಬೇಕಂತಂದ್ರೆ ಬೀದಿಗೆ ಇಳಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅವರು ನಮ್ಗೆ IT ಪಾರ್ಕ್ ಬೇಡ, ನೀರು ಕೊಡಿ, ಬೆಳೆದ ಬೆಲೆಗೆ ಗುಣಮಟ್ಟದ ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಅಲ್ಲಿನ ಜನ, ಅಲ್ಲಿನ ರೈತರು ಇದನ್ನೇ ಕೇಳ್ತಾ ಇದ್ದಾರೆ. ಈಗ ಕಳೆದ ಕೆಲವು ವಿದ್ಯಮಾನಗಳಲ್ಲಿ ನಾವು ನೋಡ್ಬೋದು, ಮೆಕ್ಕೆಜೋಳ, ಕಬ್ಬು ಹೋರಾಟ ಯಾವ ಮಟ್ಟಿಗೆ ಹೋಯ್ತು ಅನ್ನೋದನ್ನ. ಅಂದ್ರೆ ಇವತ್ತು ಅವರು ತಮ್ಮ ನ್ಯಾಯಕ್ಕಾಗಿ ಬೀದಿಗಿಳಿಯುವಂತ ಸ್ಥಿತಿ ನಿರ್ಮಾಣ ಆಗೈತೆ. ಈ ಕೂಗು ಹೆಚ್ಚುಕ್ಕಿಂತ ಮೊದಲೇ ರಾಜಕಾರಣಿಗಳು ಅದನ್ನ ಅರ್ಥಕೊಂಡಿದ್ರೆ ಇವತ್ತು ಬೀದಿಗಿಳಿಯುವಂತ ಹೋರಾಟ ಮಾಡುವಂತ ಪರಿಸ್ಥಿತಿ ಅಲ್ಲಿ ಆ ಭಾಗದ ಜನರಿಗೆ ಬರ್ತಾ ಇರಲಿಲ್ಲ. ಅಲ್ಲಿನ ಜನರಿಗೆ ರಾಜಕಾರಣಿಗಳು ಏನು ತಗೊಂಡ್ಬರ್ತಾರೆ ಅನ್ನೋದನ್ನು ನಿರೀಕ್ಷೆ ಇದೆ ಅವ್ರಿಗೆ. ಶೈಕ್ಷಣಿಕವಾಗಿ ಅಭಿವೃದ್ಧಿ ಏನ್ ಮಾಡ್ತಾರೆ, ಆರ್ಥಿಕವಾಗಿ ಅಭಿವೃದ್ಧಿ ಏನ್ ಮಾಡ್ತಾರೆ, ಕೈಗಾರಿಕಾ ವಿಸ್ತರಣೆ ಏನ್ ಮಾಡ್ತಾರೆ ಅನ್ನೋದ್ರ ಮೇಲೇನು ಈ ಅಧಿವೇಶನ ನಿಂತಿದೆ. ಅಂದ್ರೆ ಆ ರೀತಿ ಜನ ನೋಡ್ತಾ ಇದ್ದಾರೆ. ಈ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇದ್ದಂತ ಅಕ್ಕರೆ, ಹಳೆ ಮೈಸೂರು ಮೇಲೆ ದೇವೇಗೌಡರಿಗೆ ಇದ್ದಂತ ಪ್ರೀತಿ, ಮಮಕಾರ, ವಾತ್ಸಲ್ಯ ಕಲ್ಯಾಣ ಕರ್ನಾಟಕದಲ್ಲಿ ಖರ್ಗೆ ಅವ್ರಿಗೆ ಹಾಕಿಲ್ಲ. ಇನ್ನು ಕಿತ್ತೂರು ಭಾಗದಲ್ಲಿ HK ಪಾಟೀಲ್, CC ಪಾಟೀಲ್, GS ಪಾಟೀಲ್, ಜಾರಕಿಹೊಳಿ, ಲಾರ್ಡ್, ಬಸವರಾಜ ಬೊಮ್ಮಾಯಿ, ಶೆಟ್ಟರ್ ಇವ್ರಿಗೆ ಯಾಕೆ ಆ ರೀತಿ ಮಮಕಾರ, ಪ್ರೀತಿ ಆ ಭಾಗದ ಮೇಲೆ ಯಾಕೆ ಬರಲಿಲ್ಲ? ಅದು ಪ್ರಶ್ನೆ ಕಾಡುತ್ತೆ. ಇನ್ನು ನವಲಗುಂದ ಭಾಗದಲ್ಲಿ ಇದನ್ನ ಹೇಳಲೇಬೇಕು. ನವಲಗುಂದ ಭಾಗದಲ್ಲಿ ಅಲ್ಲಿ ನಾವು ನೀರಿಗಾಗಿ ಹೋರಾಡ್ತಾ ಇದ್ದೀವಿ. ನಮಗೆ ಇನ್ನೂ ನೀರು ಸಿಕ್ಕಿಲ್ಲ. 4 ದಶಕ ಆಯ್ತು ಅವರು ಹೋರಾಟ ಮಾಡಿದ್ರು. ಈ ಮಾತನ್ನ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ. ನಮ್ಗೇನು ಬೇಡ, ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಇವರು ಉತ್ತರ ಕರ್ನಾಟಕಕ್ಕೆ ಮೇನ್ ಆಗಿ
ಶೈಕ್ಷಣಿಕ ಕಾರ್ಯಕ್ರಮವನ್ನು ಯಾವ ಕಾರ್ಯಕ್ರಮವನ್ನು ತಗೊಂಡು ಹೋಗ್ತಾರೆ, ಆರ್ಥಿಕವಾಗಿ ಅಲ್ಲಿನ ಜನ ಅಭಿವೃದ್ಧಿಗೊಳ್ಬೇಕಂತಂದ್ರೆ ಇವ್ರು ಏನು ಕ್ರಮ ಕೈಗೊಳ್ತಾರೆ, ಕೈಗಾರಿಕಾ ವಿಸ್ತರಣೆಯನ್ನು ಹೇಗೆ ಮಾಡ್ತಾರೆ, ವ್ಯವಸ್ಥೆ ಅಲ್ಲಿನ ಅಭಿವೃದ್ಧಿಗೆ ಹೇಗೆ ಶ್ರಮಿಸುತ್ತದೆ, ಅಲ್ಲಿನ ರಾಜಕಾರಣಿಗಳು ಇಚ್ಛಾಶಕ್ತಿ ಹೇಗಿರಲಿದೆ, ಯಾವ್ಯಾವ ಉಪಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಯಾಕಂತಂದ್ರೆ ಬೆಳಗಾವಿ ಅಧಿವೇಶನ ಬರೀ ವಾಕ್ ಸಂಘರ್ಷಗಳಲ್ಲೇ ಮುಗ್ದು ಹೋಗಬಾರದು. ಅದು ಒಂದು ಉತ್ತರ ಕರ್ನಾಟಕದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ವೇದಿಕೆ ಆಗಬೇಕು. ಅಲ್ಲಿನ ಆ ಜನರ ಸಂಕಷ್ಟಗಳನ್ನು ಆಲಿಸಬೇಕು. ಆಗ ಮಾತ್ರ ಆ ಜನರಿಗೆ ನ್ಯಾಯ ದೊರಕಿಸಲು ಸಾಧ್ಯ. ಇದು ಕೇಳಿಸಿಕೊಳ್ಳುವವರ ಪ್ರಶ್ನೆ ಅಲ್ಲ, ಕೇಳುವವರ ಪ್ರಶ್ನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.